ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGK ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ 2024 ವಿಲೇಜ್ ಅಕೌಂಟೆಂಟ್ GK ಕಮ್ಯುನಿಕೇಷನ್ ಮಿಕ್ಸ್ ಕ್ವಶನ್ ಪೇಪರ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಆದ ಕಾರಣ ನಮ್ಮ ಸೂಪರ್ ಸ್ಟಡಿ IQGK ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಶಾತವಾಹನರ ರಾಜ ಹಾಲನ ಗತಾಸಪ್ತಸತಿ ಯಾವ ಭಾಷೆಯಲ್ಲಿ ರಚಿತವಾಗಿದೆ? ಆಪ್ಷನ್ ನಂಬರ್ ಎ ಪ್ರಾಕೃತ, ಆಪ್ಷನ್ ನಂಬರ್ ಬಿ ಪರ್ಷಿಯನ್, ಆಪ್ಷನ್ ನಂಬರ್ ಸಿ ಸಂಸ್ಕೃತ, ಆಪ್ಷನ್ ನಂಬರ್ ಡಿ ಪಾಲಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಪ್ರಾಕೃತ ಭಾಷೆಯಲ್ಲಿ ಗಾಥಾಸಪ್ತಶತಿ ರಚಿತವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 2 ಬಂದ್ಬಿಟ್ಟು, ಶಾತವಾಹನರ ಅಂತ್ಯಕಾಲದ ಚಿತ್ರಕಲೆ ಯಾವ ಗುಹೆಯಲ್ಲಿ ಪತ್ತೆ ಹಚ್ಚಲಾಗಿದೆ? ಆಪ್ಷನ್ ನಂಬರ್ ಎ ಬೆಟ್ಟದ ಬೆಟ್ಟ, ಆಪ್ಷನ್ ನಂಬರ್ ಬಿ ಅಜಂತಾ ಹಿಲ್, ಆಪ್ಷನ್ ನಂಬರ್ ಸಿ ಬೆಡ್ಸಾ ಗುಹೆ, ಆಪ್ಷನ್ ನಂಬರ್ ಡಿ ತೂಪಗುಡ್ಡೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬೆಡ್ಸಾ ಗುಹೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3, ಶಾತವಾಹನರ ಆಡಳಿತದಲ್ಲಿ ಹಣಕಾಸಿನ ಅಧಿಕಾರಿಯನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ನಂಬರ್ ಎ ಭಂಡಾರಿಕ, ಆಪ್ಷನ್ ನಂಬರ್ ಬಿ ಮಹಾಮಾತ್ರ, ಆಪ್ಷನ್ ನಂಬರ್ ಸಿ ಹಿರಣ್ಯಶಕ, ಆಪ್ಷನ್ ನಂಬರ್ ಡಿ ನಿಬಂಧಕ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಹಿರಣ್ಯಕ ಅಂತ ಶಾತವಾಹನರ ಆಡಳಿತ ಹಣಕಾಸು ಅಧಿಕಾರಿಯನ್ನು ಕರೀತಿದ್ರು ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶ್ನೆ 4, ತಾಳಗುಂದ ಶಾಸನದಲ್ಲಿ ಯಾರನ್ನು ಕದಂಬ ಕುಟುಂಬದ ಕಲಾಭೂಷಣ ಅಂತ ಕರೀತಿದ್ರು? ಆಪ್ಷನ್ ನಂಬರ್ ಎ ಮಂಗಳೇಶ ವರ್ಮ, ಆಪ್ಷನ್ ನಂಬರ್ ಬಿ ಕಾಕುಸ್ಥವರ್ಮ, ಆಪ್ಷನ್ ನಂಬರ್ ಸಿ ಮಯೂರವರ್ಮ, ಆಪ್ಷನ್ ನಂಬರ್ ಡಿ ಶಾಂತಿವರ್ಮ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕಾಕುಸ್ಥವರ್ಮನನ್ನು ಕದಂಬ ಕುಟುಂಬದ ಕಲಾಭೂಷಣ ಅಂತ ಕರೀತಿದ್ರು ಫ್ರೆಂಡ್ಸ್. ಪ್ರಶ್ನೆ 5, ಮಯೂರ ಶರ್ಮನು ಕದಂಬರ ವಂಶವನ್ನು ಯಾವ ನದಿ ದಂಡೆ ಮೇಲೆ ಸ್ಥಾಪನೆ ಮಾಡಿದನು? ಆಪ್ಷನ್ ನಂಬರ್ ಎ ಶಾರದಾ ನದಿ, ಆಪ್ಷನ್ ನಂಬರ್ ಬಿ ತಪತಿ ನದಿ, ಆಪ್ಷನ್ ನಂಬರ್ ಸಿ ಕೃಷ್ಣಾ ನದಿ, ಆಪ್ಷನ್ ನಂಬರ್ ಡಿ ವರದಾ ನದಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ವರದಾ ನದಿ ದಂಡೆ ಮೇಲೆ ಮಯೂರ ಶರ್ಮನು ಕದಂಬರ ವಂಶವನ್ನು ಸ್ಥಾಪಿಸ್ತಾನೆ ಫ್ರೆಂಡ್ಸ್. ಪ್ರಶ್ನೆ 6, ಗುಪ್ತರ ಎರಡನೇ ಚಂದ್ರಗುಪ್ತನ ಸಮಕಾಲೀನ ಕದಂಬರ ದೊರೆ ಯಾರು? ಆಪ್ಷನ್ ನಂಬರ್ ಎ ಭಗೀರಥ ವರ್ಮ, ಆಪ್ಷನ್ ನಂಬರ್ ಬಿ ಕಂಗವರ್ಮ, ಆಪ್ಷನ್ ನಂಬರ್ ಸಿ ಕಾಕುಸ್ಥವರ್ಮ, ಆಪ್ಷನ್ ನಂಬರ್ ಡಿ ಮಯೂರವರ್ಮ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಭಗೀರಥ ವರ್ಮನು ಬಂದ್ಬಿಟ್ಟು ಗುಪ್ತರ ಎರಡನೇ ಚಂದ್ರಗುಪ್ತನ ಸಮಕಾಲೀನ ಕದಂಬರ ದೊರೆ ಆಗಿರ್ತಾನೆ ಫ್ರೆಂಡ್ಸ್. ಪ್ರಶ್ನೆ 7, ಕದಂಬರ ರಾಜಧಾನಿ ಯಾವುದು? ಆಪ್ಷನ್ ನಂಬರ್ ಎ ಹಂಪೆ, ಆಪ್ಷನ್ ನಂಬರ್ ಬಿ ಬನವಾಸಿ, ಆಪ್ಷನ್ ನಂಬರ್ ಸಿ ಮೈಸೂರು, ಆಪ್ಷನ್ ನಂಬರ್ ಡಿ ಬೇಲೂರು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬನವಾಸಿ ಬಂದ್ಬಿಟ್ಟು ಇದು ಕದಂಬರ ರಾಜಧಾನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8, ಹಲ್ಮಿಡಿ ಶಾಸನವನ್ನು ಸಂಶೋಧಿಸಿದವರು ಯಾರು? ಆಪ್ಷನ್ ನಂಬರ್ ಎ MH ಗಂಗಾ, ಆಪ್ಷನ್ ನಂಬರ್ ಬಿ ಕಾಕುಸ್ಥ, ಆಪ್ಷನ್ ನಂಬರ್ ಸಿ MH ಕೃಷ್ಣ, ಆಪ್ಷನ್ ನಂಬರ್ ಡಿ ಮುರುಗೇಶ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ MH ಕೃಷ್ಣ ಅವರು ಹಲ್ಮಿಡಿ ಶಾಸನವನ್ನು ಸಂಶೋಧಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 9, ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿದ ಏಕೈಕ ಗಂಗಾ ಅರಸ ಯಾರು? ಆಪ್ಷನ್ ನಂಬರ್ ಎ ಮೂರನೇ ಮಾಧವ, ಆಪ್ಷನ್ ನಂಬರ್ ಬಿ ದಡಿಗ, ಆಪ್ಷನ್ ನಂಬರ್ ಸಿ 1ನೇ ಮಾಧವ, ಆಪ್ಷನ್ ನಂಬರ್ ಡಿ ಹರಿವರ್ಮ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮೂರನೇ ಮಾಧವ ಬಂದ್ಬಿಟ್ಟು ಇವರು ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿದ ಏಕೈಕ ಗಂಗರ ಅರಸ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶ್ನೆ 10, ತೊಕ್ಕಲಂ ಕದನದಲ್ಲಿ ಚೋಳರ ವಿರುದ್ಧ ರಾಷ್ಟ್ರಕೂಟರಿಗೆ ಸೈನ್ಯ ಸಹಾಯ ಮಾಡಿದ ಗಂಗರ ಅರಸ ಯಾರು? ಆಪ್ಷನ್ ನಂಬರ್ ಎ ಮಾರಸಿಂಹ, ಆಪ್ಷನ್ ನಂಬರ್ ಬಿ 2ನೇ ಭೂತಗ, ಆಪ್ಷನ್ ನಂಬರ್ ಸಿ 4ನೇ ರಾಚಮಲ್ಲ, ಆಪ್ಷನ್ ನಂಬರ್ ಡಿ 2ನೇ ಶಿವಕುಮಾರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬಂದ್ಬಿಟ್ಟು 2ನೇ ಭೂತಗ ಬಂದ್ಬಿಟ್ಟು ಇವನು ರಾಷ್ಟ್ರಕೂಟರ ಸೈನ್ಯಕ್ಕೆ ಸಹಾಯ ಮಾಡಿದ ಗಂಗರ ಅರಸ ಅಂತ ಫೇಮಸ್ ಆಗ್ತಾನೆ ಫ್ರೆಂಡ್ಸ್. ಪ್ರಶ್ನೆ 11, ಸ್ತ್ರೀ ಪುರುಷನು ಬರೆದ ಕೃತಿ ಯಾವುದು?
ಆಪ್ಷನ್ ನಂಬರ್ ಎ ಅಷ್ಟದಿಯ, ಆಪ್ಷನ್ ನಂಬರ್ ಬಿ ಗಜಶಾಸ್ತ್ರ, ಆಪ್ಷನ್ ನಂಬರ್ ಸಿ ಮಂತ್ರಿಮಂಡಲ, ಆಪ್ಷನ್ ನಂಬರ್ ಡಿ ಶಬ್ದಾವತಾರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಗಜಶಾಸ್ತ್ರ ಬಂದ್ಬಿಟ್ಟು ಇದು ಸ್ತ್ರೀ ಪುರುಷನು ಬರೆದ ಕೃತಿಯಾಗಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 12. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಯಾರು? ಆಪ್ಷನ್ ನಂಬರ್ ಎ ಅರಿಷ್ಟನೇಮಿ, ಆಪ್ಷನ್ ನಂಬರ್ ಬಿ ಜಕಣಾಚಾರಿ, ಆಪ್ಷನ್ ನಂಬರ್ ಸಿ ಚಾವುಂಡರಾಯ, ಆಪ್ಷನ್ ನಂಬರ್ ಡಿ ಡಕಣಾಚಾರಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಅರಿಷ್ಟನೇಮಿಯವರು ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 13. ಈ ಕೆಳಗಿನ ಯಾವ ಚಾಲುಕ್ಯ ದೊರೆ ಆಳ್ವಿಕೆಯಲ್ಲಿ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ನಿರ್ಮಿಸಲಾಯಿತು? ಆಪ್ಷನ್ ನಂಬರ್ ಎ 1ನೇ ಪುಲಕೇಶಿ, ಆಪ್ಷನ್ ನಂಬರ್ ಬಿ 2ನೇ ಕೀರ್ತಿವರ್ಮ, ಆಪ್ಷನ್ ನಂಬರ್ ಸಿ 2ನೇ ವಿಕ್ರಮಾದಿತ್ಯ, ಆಪ್ಷನ್ ನಂಬರ್ ಡಿ ಮಂಗಳೇಶ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 2ನೇ ವಿಕ್ರಮಾದಿತ್ಯನು ಚಾಲುಕ್ಯರ ದೊರೆ ಆಳ್ವಿಕೆಯಲ್ಲಿ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸ್ತಾನೆ ಫ್ರೆಂಡ್ಸ್. ಪ್ರಶ್ನೆ 14. ಚಾಲುಕ್ಯ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು? ಆಪ್ಷನ್ ನಂಬರ್ ಎ ವಿಕ್ರಮಾದಿತ್ಯ ಬಲ, ಆಪ್ಷನ್ ನಂಬರ್ ಬಿ ಚಾಲುಕ್ಯ ಸೈನ್ಯ, ಆಪ್ಷನ್ ನಂಬರ್ ಸಿ ಕನ್ನಡ ಬಲ, ಆಪ್ಷನ್ ನಂಬರ್ ಡಿ ಕರ್ನಾಟಕ ಬಲ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕರ್ನಾಟಕ ಬಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಾಲುಕ್ಯ ಸೈನ್ಯವು ಕರ್ನಾಟಕ ಬಲ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿತ್ತು ನೋಡಿ ಫ್ರೆಂಡ್ಸ್. ಪ್ರಶ್ನೆ 15. ಚಾಲುಕ್ಯ ವಂಶದ ಸ್ಥಾಪಕರು ಯಾರು? ಆಪ್ಷನ್ ನಂಬರ್ ಎ ರಾಜ ಜಯಸಿಂಹ, ಆಪ್ಷನ್ ನಂಬರ್ ಬಿ ವಿಜಯಾಲ ಚೋಳ, ಆಪ್ಷನ್ ನಂಬರ್ ಸಿ 2ನೇ ತೈಲಪ್ಪ, ಆಪ್ಷನ್ ನಂಬರ್ ಡಿ ಕೀರ್ತಿವರ್ಮ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರಾಜ ಜಯಸಿಂಹ ಬಂದ್ಬಿಟ್ಟು ಇವರು ಚಾಲುಕ್ಯ ವಂಶದ ಸ್ಥಾಪಕರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 16. ಚಾಲುಕ್ಯ ಕಲೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ವಿನಯಾದಿತ್ಯ, ಆಪ್ಷನ್ ನಂಬರ್ ಬಿ ಮಂಗಳೇಶ, ಆಪ್ಷನ್ ನಂಬರ್ ಸಿ ಜಯಸಿಂಹ, ಆಪ್ಷನ್ ನಂಬರ್ ಡಿ ವಿಜಯಾದಿತ್ಯ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಂಗಳೇಶನನ್ನು ಚಾಲುಕ್ಯ ಕಲೆಯ ಪಿತಾಮಹ ಅಂತ ಕರಿತಿದ್ರು ಫ್ರೆಂಡ್ಸ್. ಪ್ರಶ್ನೆ 17. ಮೊದಲ ವಾತಾಪಿ ಎಂದು ಕರೆಯಲ್ಪಡುತ್ತಿದ್ದ ಯಾವ ನಗರವು ಚಾಲುಕ್ಯರ ರಾಜವಂಶದಿಂದ ಗುಹಾಲಯ ದೇವಾಲಯ ಸಂಕೀರ್ಣ ತವರಾಗಿದೆ? ಆಪ್ಷನ್ ನಂಬರ್ ಎ ಬಾದಾಮಿ, ಆಪ್ಷನ್ ನಂಬರ್ ಬಿ ಐಹೊಳೆ, ಆಪ್ಷನ್ ನಂಬರ್ ಸಿ ಪಟ್ಟದಕಲ್ಲು, ಆಪ್ಷನ್ ನಂಬರ್ ಡಿ ಬಾಗಲಕೋಟೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಾತಾಪಿ ಅಂತ ಬಾದಾಮಿಯನ್ನು ಕರಿತಿದ್ರು ನೋಡಿ ಫ್ರೆಂಡ್ಸ್. ಪ್ರಶ್ನೆ 18. ಹುಯೆನ್ ಸಾಂಗ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಆಪ್ಷನ್ ನಂಬರ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ನಂಬರ್ ಬಿ ಹರ್ಷವರ್ಧನ, ಆಪ್ಷನ್ ನಂಬರ್ ಸಿ ಇಮ್ಮಡಿ ಪುಲಕೇಶಿ, ಆಪ್ಷನ್ ನಂಬರ್ ಡಿ ಸಮುದ್ರಗುಪ್ತ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಇಮ್ಮಡಿ ಪುಲಕೇಶಿನ ಆಸ್ಥಾನಕ್ಕೆ ಹುಯೆನ್ ಸಾಂಗ್ ಭೇಟಿ ನೀಡಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 19. 3ನೇ ತಲೆಮಾರಿನ ಕಂಪ್ಯೂಟರ್ಗಳು ಏನನ್ನು ಬಳಸುತ್ತಿದ್ದವು? ಆಪ್ಷನ್ ನಂಬರ್ ಎ ವಾಲ್ಸಿ, ಆಪ್ಷನ್ ನಂಬರ್ ಬಿ ನಿರ್ವಾತ ಕೊಳವೆಗಳು, ಆಪ್ಷನ್ ನಂಬರ್ ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು, ಆಪ್ಷನ್ ನಂಬರ್ ಡಿ ಟ್ರಾನ್ಸಿಸ್ಟರ್ಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನ 3ನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸುತ್ತಿದ್ದರು ನೋಡಿ ಫ್ರೆಂಡ್ಸ್. ಪ್ರಶ್ನೆ 20. ಕಂಪ್ಯೂಟರ್ ಯಾವ ರೀತಿಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಹುದು? ಆಪ್ಷನ್ ನಂಬರ್ ಎ ಉನ್ನತ ಮಟ್ಟದ ಭಾಷೆ, ಆಪ್ಷನ್ ನಂಬರ್ ಬಿ ಅಸೆಂಬ್ಲಿ ಭಾಷೆ, ಆಪ್ಷನ್ ನಂಬರ್ ಸಿ ಸಾಮಾನ್ಯ ಭಾಷೆ, ಆಪ್ಷನ್ ನಂಬರ್ ಡಿ ಕಂಪ್ಯೂಟರ್ ಭಾಷೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಉನ್ನತ ಮಟ್ಟದ ಭಾಷೆ ಅಂದರೆ ಹೈ ಲ್ಯಾಂಗ್ವೇಜ್ ಅನ್ನ ಕಂಪ್ಯೂಟರ್ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಿತ್ತು ಫ್ರೆಂಡ್ಸ್. ಹೈ ಲೆವೆಲ್ ಲ್ಯಾಂಗ್ವೇಜನ್ನ ಕಂಪ್ಯೂಟರ್ ಭಾಷೆ ಅರ್ಥ ಮಾಡಿಕೊಳ್ತಿತ್ತು ಫ್ರೆಂಡ್ಸ್. ಪ್ರಶ್ನೆ 21. ಕೆಳಗಿನವುಗಳಲ್ಲಿ ಯಾವುದನ್ನು ಹಾರ್ಡ್ವೇರ್ ಎಂದು ಪರಿಗಣಿಸಲಾಗುವುದಿಲ್ಲ? ಆಪ್ಷನ್ ನಂಬರ್ ಎ ಕೀಬೋರ್ಡ್, ಆಪ್ಷನ್ ನಂಬರ್ ಬಿ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ನಂಬರ್ ಸಿ CPU, ಆಪ್ಷನ್ ನಂಬರ್ ಡಿ ಹಾರ್ಡ್ ಡಿಸ್ಕ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಆಪರೇಟಿಂಗ್ ಸಿಸ್ಟಮ್ ಅಂತ ಇದನ್ನು ಹಾರ್ಡ್ವೇರ್ ಅಂತ ಪರಿಗಣಿಸಲಾಗುವುದಿಲ್ಲ ಫ್ರೆಂಡ್ಸ್. ಯಾಕಂದರೆ ಇದು ಹಾರ್ಡ್ ಡಿಸ್ಕ್ ಬಂದ್ಬಿಟ್ಟು CPU ಒಂದು ಬಂದ್ಬಿಟ್ಟು ಇದು ಕೀಬೋರ್ಡ್ ಬಂದ್ಬಿಟ್ಟು ಎಲ್ಲ ಹಾರ್ಡ್ ಡಿಸ್ಕ್ಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಆಪರೇಟಿಂಗ್ ಸಿಸ್ಟಮ್ ಮಾತ್ರ ಬಂದ್ಬಿಟ್ಟು ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರೋದ್ರಿಂದ ಇದು ಹಾರ್ಡ್ವೇರ್ಗೆ ಸಂಬಂಧ ಪಡುವುದಿಲ್ಲ ಫ್ರೆಂಡ್ಸ್. ಪ್ರಶ್ನೆ 22. ಕೆಳಗಿನವುಗಳಲ್ಲಿ ಯಾವುದು
ಬ್ರೌಸರ್ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದೆ. ಆಪ್ಷನ್ ನಂಬರ್ ಎ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಆಪ್ಷನ್ ನಂಬರ್ ಬಿ ಮೈಕ್ರೋಸಾಫ್ಟ್ ವರ್ಡ್, ಆಪ್ಷನ್ ನಂಬರ್ ಸಿ ನೋಟ್ಸ್ ಪಾಡ್, ಆಪ್ಷನ್ ನಂಬರ್ ಡಿ ಇಂಟರ್ನೆಟ್ ನ್ಯಾವಿಗೇಟರ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬಂದ್ಬಿಟ್ಟು ಇದು ಬ್ರೌಸರ್ ಸಾಫ್ಟ್ವೇರ್ಗೆ ಉದಾಹರಣೆ ಆಗಿದೆ ಫ್ರೆಂಡ್ಸ್. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂದರೆ ಕ್ರೋಮ್ ಇರ್ಬೋದು, ಗೂಗಲ್ ಇರ್ಬೋದು, ಇದೆಲ್ಲ ಇಂಟರ್ನೆಟ್ ಎಕ್ಸ್ಪ್ಲೋರ್ಗೆ ಸಂಬಂಧಪಟ್ಟಿದೆ ಫ್ರೆಂಡ್ಸ್. ಇದು ಪ್ರಶ್ನೆ 23. ಕನ್ನಡದ ಮೊದಲ ಶಾಸನ ಯಾವುದು? ಆಪ್ಷನ್ ನಂಬರ್ ಎ ಬ್ರಹ್ಮಗಿರಿ ಶಾಸನ, ಆಪ್ಷನ್ ನಂಬರ್ ಬಿ ತಾಳಗುಂದ ಶಾಸನ, ಆಪ್ಷನ್ ನಂಬರ್ ಸಿ ಹಲಿಬಿಡಿ ಶಾಸನ, ಆಪ್ಷನ್ ನಂಬರ್ ಡಿ ಉಂಚುಳಿ ಶಾಸನ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಹಲ್ಮಿಡಿ ಶಾಸನ ಬಂದ್ಬಿಟ್ಟು ಇದು ಕನ್ನಡದ ಮೊದಲ ಶಾಸನ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಬ್ರಹ್ಮಗಿರಿ ಶಾಸನ ಬಂದ್ಬಿಟ್ಟು ಇದು ಕರ್ನಾಟಕದ ಮೊದಲ ಶಾಸನ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ತಾಳಗುಂದ ಶಾಸನ ಬಂದ್ಬಿಟ್ಟು ಇದು ಕರ್ನಾಟಕದ ಮೊದಲ ತಾಮ್ರದ ಶಾಸನ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24. ನನಸಾಗದ ಕನಸು ಇದು ಯಾರ ಆತ್ಮಕಥೆಯಾಗಿದೆ? ಆಪ್ಷನ್ ನಂಬರ್ ಎ ಕರಿದಾಳ ಮಂಚಪ್ಪ, ಆಪ್ಷನ್ ನಂಬರ್ ಬಿ ಕುವೆಂಪು, ಆಪ್ಷನ್ ನಂಬರ್ ಸಿ ದೇವನೂರು ಮಹಾದೇವ, ಆಪ್ಷನ್ ನಂಬರ್ ಡಿ ದ ರಾ ಬೇಂದ್ರೆ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕಡಿದಾಳ ಮಂಜಪ್ಪ ಅವರು ನನಸಾಗದ ಕನಸು ಎಂಬ ಆತ್ಮಕಥೆಗೆ ಬರೆದಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 25. ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಯಾವುದು? ಆಪ್ಷನ್ ನಂಬರ್ ಎ ಗಂಗರು, ಆಪ್ಷನ್ ನಂಬರ್ ಬಿ ಕದಂಬರು, ಆಪ್ಷನ್ ನಂಬರ್ ಸಿ ಚಾಲುಕ್ಯರು, ಆಪ್ಷನ್ ನಂಬರ್ ಡಿ ಹೊಯ್ಸಳರು. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕದಂಬರರು ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ AQGK ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿಲ್ಲ, ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ.